ಆಕಾಶವಾಣಿ ಆತ್ಮೀಯ ಕೇಳುಗರೆ, ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಎಚ್.ಆರ್. ತಿಮ್ಮಯ್ಯ ಅವರೊಂದಿಗೆ ಸಂದರ್ಶನ. ವಿಷಯ ಲಸಿಕಾ ಸಪ್ತಾಹದ ಕುರಿತು ಮಾಹಿತಿ. ಸಂದರ್ಶಕರು ಸೂರ್ಯನಾರಾಯಣ ಭಟ್, ಪಿಎಸ್. ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಎಚ್.ಆರ್. ತಿಮ್ಮಯ್ಯ ಅವರು. ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಎಚ್.ಆರ್. ತಿಮ್ಮಯ್ಯ ಅವರು. ಮುಖ್ಯವಾಗಿ ನಾವೀಗ ಏನು ಲಸಿಕಾ ಸಪ್ತಾಹ ಅಂತ ಆಚರಿಸ್ತಾ ಇದ್ದೇವೆ, ಈ ಸಪ್ತಾಹ ಯಾಕೆ ಮಾಡ್ತಾ ಇದ್ದೇವೆ, ಲಸಿಕಾ ಕಾರ್ಯಕ್ರಮ ಅನ್ನೋದು ನಮ್ಮ ಜೀವನದಲ್ಲಿ ಯಾಕೆ ಒಂದು ಮುಖ್ಯ ಅನ್ನುವುದರ ಬಗ್ಗೆ ಅವರನ್ನು ಕೇಳಿ ತಿಳಿಯೋಣ. ನಮಸ್ಕಾರ ಡಾಕ್ಟರ್. ನಮಸ್ಕಾರ ಸರ್. ಸರ್, ಈಗ ಮುಖ್ಯವಾಗಿ ಲಸಿಕಾ ಸಪ್ತಾಹ ಅಂತ ಹೇಳುವಾಗ ಈ ಲಸಿಕಾ ಸಪ್ತಾಹವನ್ನು ಯಾವಾಗ ಆಚರಣೆ ಮಾಡ್ತಾ ಇದ್ದೀರಿ, ಯಾಕೆ ಆಚರಣೆ ಮಾಡ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್. ಈ ಲಸಿಕಾ ಸಪ್ತಾಹ ಅನ್ನೋದಕ್ಕಿಂತ ಮೊದಲಿಗೆ ಲಸಿಕಾ ಕಾರ್ಯಕ್ರಮ ಅನ್ನೋದು ಏನು ಅಂತ ನಾವು ಫಸ್ಟು ಮೊದಲು ತಿಳ್ಕೊಳ್ಬೇಕಾಗತ್ತೆ. ನಮ್ಮ ದೇಶದಲ್ಲಿ 1978ರಿಂದ ಈಚೆಗೆ ಈ ಲಸಿಕಾ ಕಾರ್ಯಕ್ರಮವನ್ನು ನಾವು ನಡೆಸ್ಕೊಂಡು ಬಂದಿದ್ದೀವಿ. ಜಗತ್ತಿನ ಅತ್ಯಂತ ದೊಡ್ಡ ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮಗಳಲ್ಲಿ ನಮ್ಮ ಲಸಿಕಾ ಕಾರ್ಯಕ್ರಮ ಒಂದು. ಪ್ರತಿ ವರ್ಷ 30 ಮಿಲಿಯನ್ ತಾಯಂದಿರು ಹಾಗೂ 27 ಮಿಲಿಯನ್ ಮಕ್ಕಳಿಗೆ ಲಸಿಕೆಯನ್ನು ನೀಡ್ತೇವೆ. 90 ಲಕ್ಷ ಲಸಿಕಾ ಶಿಬಿರಗಳನ್ನು ನಾವು ಆಯೋಜಿಸ್ತಾ ಇದ್ದೀವಿ. ಆಸ್ಪತ್ರೆಗಳಲ್ಲಿ, ಸಂಸ್ಥೆಗಳೇ ಅಲ್ಲದೆ ಹೊರವಲಯದಲ್ಲೂ ಕೂಡ, ಕ್ಷೇತ್ರ ಮಟ್ಟದಲ್ಲೂ ಕೂಡ ನಾವು ಲಸಿಕಾ ಶಿಬಿರಗಳನ್ನು ಆಯೋಜಿಸಿ ಫಲಾನುಭವಿಗಳು ಆಸ್ಪತ್ರೆಗೆ ಬರುವ ಕಷ್ಟವನ್ನು ತಪ್ಪಿಸಲು ನಾವು ಫಲಾನುಭವಿಗಳ ಮನೆ ಬಾಗಿಲಿಗೆ ಹೋಗಿ ಲಸಿಕಾ ಶಿಬಿರವನ್ನು ಮಾಡೋದ್ರ ಮೂಲಕ ಲಸಿಕೆಗಳನ್ನು ಎಲ್ಲ ತಲುಪಿಸ್ತಾ ಇದ್ದೀವಿ. ಮಾರಕ ರೋಗಗಳಿಂದ ನಮ್ಮ ಮಕ್ಕಳನ್ನು ರಕ್ಷಿಸೋದಕ್ಕೋಸ್ಕರ ನಾವು ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ. ಪ್ರತಿ ವರ್ಷ 2-3 ಮಿಲಿಯನ್ ಮಕ್ಕಳು ಸಾವಿಗೀಡಾಗೋದನ್ನು ಈ ಲಸಿಕಾ ಕಾರ್ಯಕ್ರಮ ತಪ್ಪಿಸೋದು. 1974ರಲ್ಲಿ EPI ಎಕ್ಸ್ಪ್ಯಾಂಡೆಡ್ ಪ್ರೋಗ್ರಾಮ್ ಆಫ್ ಇಮ್ಯುನೈಸೇಷನ್ ಅನ್ನೋ ಕಾನ್ಸೆಪ್ಟ್ನೊಂದಿಗೆ ವಿಶ್ವದಲ್ಲಿ ಪ್ರಾರಂಭವಾದದ್ದು. ಆ ಹಿನ್ನೆಲೆಯಲ್ಲಿ ಈಗ 50 ವರ್ಷ ತುಂಬ್ತಾ ಇರೋದ್ರಿಂದ ಈ ವಾರವನ್ನು ಏಪ್ರಿಲ್ 24ರಿಂದ 30ರವರೆಗೆ ಲಸಿಕಾ ವಾರ ಅಂಥೇಳಿ ನಾವು ಆಚರಿಸ್ತಿದ್ದೀವಿ. ಪ್ರತಿ ವರ್ಷ ಹೀಗೆ ವಿವಿಧ ಧ್ಯೇಯವಾಕ್ಯಗಳೊಂದಿಗೆ ಇದು ಬರ್ತಾನೆ ಇದೆ. ಲಸಿಕೆ ಅಂದರೆ ಏನು ಸರ್? ಅದು ಇಂಜೆಕ್ಷನೆಯಾ, ಹೇಗೆ ಅದು? ಲಸಿಕೆ ಅಂದರೆ ಇದು ಕೇವಲ ಇಂಜೆಕ್ಷನ್ ಅಲ್ಲ, ಇದರಲ್ಲಿ ಬಾಯಿಯ ಮೂಲಕ ಕೊಡೋ ಲಸಿಕೆಗಳು ಕೂಡ ಇದೆ. ಲಸಿಕೆ ಅಂತಂದರೆ ಒಂದು ನಿರ್ದಿಷ್ಟವಾದ ರೋಗಾಣುವಿನ ವಿರುದ್ಧ ರೋಗ ಬರದಂತೆ ರೋಗ ನಿರೋಧಕ ಶಕ್ತಿಯನ್ನು ಉಂಟು ಮಾಡುವ ಒಂದು ಪ್ರಕ್ರಿಯೆಗೆ ನಾವು ಲಸಿಕಾಕರಣ ಅಂತ ಹೇಳುವಂಥದ್ದು. ಈಗ ಪೋಲಿಯೋಗೆ ನಾವು ಹನಿ ಹಾಕ್ತೀವಿ. ರೋಟಾ ವೈರಸ್ ಸೋಂಕಿಗೆ, ರೋಟಾ ಅಂತ ಹೇಳ್ಬಿಟ್ಟು ಡಯೇರಿಯಾ, ಬೇದಿ ಆಗುತ್ತೆ ಮಕ್ಕಳಿಗೆ. ಈ ಲಸಿಕೆ ನೀಡಿದ ನಂತರ ಲಕ್ಷಾಂತರ ಮಕ್ಕಳು ಬೇದಿಯಿಂದ ತಪ್ಪಿಸಿಕೊಂಡು ಆ ನಂತರ ಬೇದಿಯಿಂದ ಉಂಟಾಗಬಹುದಾದ ನಿರ್ಜಲೀಕರಣದಿಂದ ಸಾವಿಗೆ ಅವು ಈಡಾಗುವುದನ್ನು ಈ ಲಸಿಕೆ ನಾವು ಬಾಯಿ ಮೂಲಕ ಕೊಡ್ತೀವಿ, ಅದು ತಪ್ಪಿಸಿದಂತಾಗ್ತಾ ಇದೆ. ಹಲವು ಇಂಜೆಕ್ಷನ್ಗಳ ಮೂಲಕ, ಚುಚ್ಚುಮದ್ದುಗಳ ಮೂಲಕ ಕೂಡ ನಾವು ಕೊಡ್ತಾ ಇದ್ದೇವೆ. ಈ ಲಸಿಕಾ ಕಾರ್ಯಕ್ರಮ ಅಂದರೆ ಯಾವ್ಯಾವ ಲಸಿಕೆಗಳೆಲ್ಲ ಇದರಲ್ಲಿ ಇದ್ದಾವೆ ಸರ್? ಈಗ ಭಾಳ ಒಳ್ಳೆಯ ಪ್ರಶ್ನೆಯನ್ನು ತಾವು ಕೇಳಿದ್ದೀರಾ. ರಾಷ್ಟ್ರೀಯ ಲಸಿಕಾಕರಣ ವೇಳಾಪಟ್ಟಿಯ ಒಳಗೆ ಬರುವಂಥದ್ದು ಮೊಟ್ಟಮೊದಲನೇದಾಗಿ ನಾವು TD ಅಂತ ಹೇಳ್ತೀವಿ, ಟೆಟನಸ್ ಆ್ಯಂಡ್ ಡಿಫ್ತೀರಿಯಾ, ಗರ್ಭಿಣಿ ತಾಯಂದರಿಗೆ ಕೊಡುವಂತಹ ಲಸಿಕೆ ಇದು. ಆನಂತರ ಮಗು ಹುಟ್ಟಿದ ಕೂಡಲೇ ನಾವು ಹುಟ್ಟಿದ 3 ಲಸಿಕೆಗಳನ್ನು ಕೊಡ್ತೀವಿ, 3 ಕಾಯಿಲೆಗಳ ವಿರುದ್ಧ ಕೊಡ್ತೀವಿ. ಒಂದು BCG ಅಂದರೆ ಬಾಲಕ್ಷಯ, ಮಕ್ಕಳಿಗೆ 1 ವರ್ಷದ ಒಳಗೆ ಸಂಭವಿಸಬಹುದಾದ ತೀವ್ರತರದ ಕ್ಷಯರೋಗದ ವಿರೋಧಿ. 2 ಪ್ರಕಾರಗಳು, ಒಂದು ಮಿಲಿಯರಿ ಟ್ಯೂಬರ್ಕ್ಲೋಸಿಸ್, ಇನ್ನೊಂದು ಮೆದುಳಿನ TB. 1 ವರ್ಷದ ಒಳಗೆ ಈ 2 ಪ್ರಕಾರಗಳಲ್ಲಿ ಯಾವ್ದು ಬಂದರೆ ಸಾವು ನೋವು ಸಂಭವಿಸುವ ಸಾಧ್ಯತೆ ಜಾಸ್ತಿ. ಮಿಲಿಯರಿ ಟ್ಯೂಬರ್ಕ್ಲೋಸಿಸ್ ಇಡೀ ಶ್ವಾಸಕೋಶ ಸಂಪೂರ್ಣವಾಗಿ ಹಾಳಾಗ್ತದೆ, ಸಾವು ಸಾಧ್ಯತೆ ಜಾಸ್ತಿ ಇರುತ್ತೆ. ಎರಡನೇದು ಮಿದುಳಿನ TB ಆದರೆ ಸಾವು ಸಂಭವಿಸ್ಬೋದು, ಹಾಗೂ ಬದುಕು ಉಳಿದರೂ ಕೂಡ ಅವರು ಶಾಶ್ವತವಾಗಿ ಅಂಗವಿಕಲರಾಗ್ತಾರೆ. ಈ ಬಾಲಕ್ಷಯನ್ನು ತಡೆಗಟ್ಟೋದಕ್ಕೆ ನಾವು BCG ಲಸಿಕೆಯನ್ನು ಕೊಡ್ತಾ ಇದ್ದೀವಿ. ಎರಡನೇದು ಪೋಲಿಯೋ ಲಸಿಕೆ, OPV ಅಂತ ಹೇಳ್ತೀವಿ, ಓರಲ್ ಪೋಲಿಯೋ ವ್ಯಾಕ್ಸಿನ್ ಅಂತ ಹೇಳ್ತೀವಿ. ಇದು ಪೋಲಿಯೋ ಮೈಲೈಟಿಸ್, ತಮಗೆ ಗೊತ್ತಿದೆ, ಪೋಲಿಯೋ ಸೋಂಕಾದರೆ ದೇಹದ ಯಾವುದೇ ಒಂದು ಭಾಗ ಊನಾಗಿ ಶಾಶ್ವತವಾಗಿ ಅಂಗವಿಕಲತೆಗೆ ಹೋಗುವಂಥ ಕಾಯಿಲೆ ಇದು. ಮೂರನೇದು ಹೆಪಟೈಟಿಸ್ B, ಇದು ಯಕೃತ್ತಿನ ಸೋಂಕಿಗಾಗುವಂಥದ್ದು. ಇದಕ್ಕೆ ನಾವು ಒಟ್ಟು 4 ಲಸಿಕೆ ಆಗ್ತದೆ, ಹುಟ್ಟಿದ ದಿವಸ ಕೂಡ ಇದಕ್ಕೆ ಕೊಡ್ತಿದ್ದೀವಿ.
ಮುಂದುವರಿದು ಮಕ್ಕಳು 6 ವಾರ ಇದ್ದಾಗ 5 ಲಸಿಕೆ ಕೊಡ್ತೀವಿ ನಾವು. ಈ ಮೊದಲು ಹುಟ್ಟಿದ ದಿನದ ಕೊಡೋದು ಅಲ್ಲದೆ 6 ವಾರಗಳಲ್ಲಿ OPV 1 ಡೋಸ್, RVV 1 ಡೋಸ್. RVV ಅಂತಂದರೆ ರೋಟಾ ವೈರಸ್ ವ್ಯಾಕ್ಸಿನ್. ಈಗಾಗಲೇ ನಾನು ಈ ಬಗ್ಗೆ ಹೇಳಿದ್ದೀನಿ. ಈ ರೋಟಾ ವೈರಸ್ ಸೋಂಕಿನಿಂದ ಮಕ್ಕಳಿಗೆ ಅತಿಸಾರ ಭೇದಿಯಾಗಿ ನಿರ್ಜಲೀಕರಣ ಆಗಿ ಸಾವು ಸಂಭವಿಸುವ ಸಾಧ್ಯತೆ ಜಾಸ್ತಿ ಇರ್ತಿತ್ತು. 3ನೇದು IPV ಇಂಜೆಕ್ಟಬಲ್ ಪೋಲಿಯೋ ವ್ಯಾಕ್ಸಿನ್ ಅಂತ ಹೇಳ್ತೀವಿ ನಾವು. ಓರಲ್ ಪೋಲಿಯೋ ವ್ಯಾಕ್ಸಿನು, ಲೈವ್ ವ್ಯಾಕ್ಸಿನ್ನು ಅದು ಬಾಯಿ ಮೂಲಕ ಹಾಕೋದು. ಇಂಜೆಕ್ಟಬಲ್ ಪೋಲಿಯೋ ವ್ಯಾಕ್ಸಿನ್ ಅದೇನದು ಚುಚ್ಚುಮದ್ದಿನ ಮೂಲಕ ಅಂತ ಕೊಡೋ ಅಂಥದ್ದು. 4ನೇದು ಪೆಂಟಾ ಅಂತ ಹೇಳಿ ಒಂದೇ ವ್ಯಾಕ್ಸಿನ್ ಇದೆ, ಪೆಂಟಾವೆಲೆಂಟ್ ವ್ಯಾಕ್ಸಿನ್, ಲಿಕ್ವಿಡ್ ಪೆಂಟಾವೆಲೆಂಟ್ ವ್ಯಾಕ್ಸಿನ್ ಅಂತ ಹೇಳ್ತೀನಿ. ಈ ಒಂದು ಲಸಿಕೆಯಲ್ಲಿ 5 ಕಾಯಿಲೆಗೆ ನಾವು ಲಸಿಕೆಯನ್ನು ಕೊಡ್ತಾ ಇದ್ದೀವಿ. ಅದರಲ್ಲಿ ಡಿಫ್ತೀರಿಯಾ ಅಂದರೆ ಗಂಟಲು ಮಾರಿ, ಪೋರ್ಟುಸಿಸ್ ಅಥವಾ ನಾಯಿ ಕೆಮ್ಮು, ಟೆಟನಸ್ ಅಥವಾ ಧನುರ್ವಾಯು, ಹೆಪಟೈಟಿಸ್ ಬಿ, ಈಗಾಗಲೇ ನಾನು ಮೊದಲನೇ ಡೋಸ್ ಹೇಳಿದ್ದೀನಿ, ಫಸ್ಟ್ 0 ಬರ್ತ್ ಡೋಸ್ ಅಂತ, ಅದು ಕೂಡ ಇಲ್ಲಿರುತ್ತೆ. ಹಾಗೂ ಹಿಮೋಫಿಲಸ್ ಇನ್ಫ್ಲೂಯೆನ್ಸಾ ಟೈಪ್ ಬಿ, ಹಿಮೋಫಿಲಸ್ ಇನ್ಫ್ಲೂಯೆನ್ಸಾ ಟೈಪ್ ಬಿ ಇದು ಒಂದು ಬ್ಯಾಕ್ಟೀರಿಯಾದಿಂದ ಆಗುವ ಸೋಂಕು. ಈ ಹಿಮೋಫಿಲಸ್ ಇನ್ಫ್ಲೂಯೆನ್ಸಾ ಟೈಪ್ ಬಿನಲ್ಲಿ 2 ಪ್ರಮುಖವಾದ ರೋಗ ಪ್ರಕಾರಗಳಾಗ್ತವೆ. ಒಂದು ಮಿದುಳಿನ ಜ್ವರ ಆಗುತ್ತೆ, ಇನ್ನೊಂದು ನ್ಯೂಮೋನಿಯಾ ಆಗುತ್ತೆ. ಈ ಸೋಂಕಿಗೆ ಸರಿಯಾಗಿ ಚಿಕಿತ್ಸೆ ಇಲ್ಲ ಅಂದರೆ 30-40% ಮಕ್ಕಳು ಸಾವನ್ನಪ್ಪಬಹುದು. ಇದು 6 ವಾರಗಳಿಗಾಯಿತು. 10 ವಾರಗಳಿಗೆ ಇನ್ನೊಂದು ಲಸಿಕೆ ನ್ಯೂಮೋಕಾಕಲ್ ನ್ಯೂಮೋನಿಯಾ ಕೂಡ ಕೊಡ್ತೀವಿ. 6 ವಾರಗಳಲ್ಲಿ ನ್ಯೂಮೋಕಾಕಲ್ ನ್ಯೂಮೋನಿಯಾ PCV ಅಂತ ಹೇಳ್ತೀವಿ. ಈ ನ್ಯೂಮೋಕಾಕಲ್ ನ್ಯೂಮೋನಿಯಾ ಸ್ಟೆಪ್ಟೋಕಾಕಸ್ ನ್ಯೂಮೋನಿಯಾ ಅಂತ ಹೇಳ್ತೀವಿ, ಬ್ಯಾಕ್ಟೀರಿಯಾ ಇದು. ಈ ಬ್ಯಾಕ್ಟೀರಿಯಾದ ಸೋಂಕಿಗಾದರೆ ನ್ಯೂಮೋನಿಯಾ ಆಗುತ್ತೆ. ನ್ಯೂಮೋನಿಯಾ ಆದರೆ 20-30%, 20-30% ನ್ಯೂಮೋನಿಯಾ ಆಗುತ್ತೆ, ಸಾವು ಸಂಭವಿಸುವ ಸಾಧ್ಯತೆ ಇರುತ್ತೆ. ಇದು 6 ವಾರಗಳಿದೆ. 10 ವಾರಗಳಲ್ಲಿ ನಾವು OPV 2ನೇ ಡೋಸು, RVV 2ನೇ ಡೋಸು, ಪೆಂಟಾವೆಲೆಂಟ್ 2ನೇ ಡೋಸ್ ಕೊಡ್ತೀವಿ. ಮಗು 14ನೇ ವಾರಗಳಿಗೆ ಬಂದರೆ 6 ವಾರಗಳಿಗೆ ಏನು ಲಸಿಕೆ ಕೊಟ್ಟಿದ್ದು ಅಷ್ಟು ರಿಪೀಟ್ ಆಗ್ತದೆ, ಪುನರಾವರ್ತನೆ ಆಗುತ್ತೆ. OPV 3, RVV 3, IPV 2, PCV 2 ಮತ್ತು LPV 3 ಇಷ್ಟು ಲಸಿಕೆ ಕೊಡ್ತೇವೆ. ಮಗು 9 ತಿಂಗಳು ತುಂಬಿದ ನಂತರ ನಾವು ದಡಾರ ಅಥವಾ ಮೀಸಲ್ಸ್, 2ನೇದು ರುಬೆಲಾ ಅಂತ ಹೇಳ್ತೀವಿ, ಜರ್ಮನ್ ಮೀಸಲ್ಸ್ ಅಂತ ಹೇಳ್ತೀವಿ. ಇದು ಕೂಡ ದಡಾರದ ಥರನೇ ಅದರ ರೋಗ ಲಕ್ಷಣಗಳಿರ್ತವೆ. ಈ MR ಅಂತ ಹೇಳ್ತೀವಿ, ದಡಾರ ಮತ್ತು ರುಬೆಲಾ MR ವ್ಯಾಕ್ಸಿನ್ ಅಂತೀವಿ, ಒಂದೇ ಇಂಜೆಕ್ಷನ್ ಸೂಜಿ ಮದ್ದಲ್ಲಿ ಬರುವಂತಹದ್ದು. ಇದರ ಜೊತೆಗೆ ಮಗು 9 ತಿಂಗಳಲ್ಲಿ PCV 3ನೇ ಡೋಸ್ ಕೊಡ್ತೀವಿ. IPV ನಾನು 6 ಮತ್ತು 14ನೇ ವಾರಕ್ಕೆ ಕೊಡುವಂಥದ್ದು, ಇದು 3rd ಡೋಸ್ ಕೊಡ್ತೀವಿ. ಜೊತೆಗೆ ನಮಗೆ ಕಳೆದ ವರ್ಷ ಜೂನ್ನಿಂದ ಕರ್ನಾಟಕ ರಾಜ್ಯದಲ್ಲಿ ಮೊದಲು 10 ಜಿಲ್ಲೆ ಕೊಡ್ತೀವಿ, ಈಗ ಮತ್ತೆ 20 ಜಿಲ್ಲೆಗಳಲ್ಲಿ ಜಾಪನೀಸ್ ಎನ್ಸೆಫಲೈಟಿಸ್ ಅಂದರೆ ಇದು ಜಾಪನೀಸ್ ಮಿದುಳು ಜ್ವರದ, ಇದು ಸೊಳ್ಳೆಯಿಂದ ಹರಡುವಂಥ ರೋಗ, ವೈರಸ್ಸಿಂದ ಬರುವಂಥದ್ದು. ಮೊದಲನೇ ವರಸೆ 9 ತಿಂಗಳಲ್ಲಿ ಕೊಡ್ತೀವಿ. ಇಷ್ಟು ಲಸಿಕೆಗಳನ್ನು ಯಾವ ಮಗು 1 ವರ್ಷದೊಳಗೆ ಪಡೆಯುತ್ತೋ ಈ ಮಗುವನ್ನು ನಾವು ಸಂಪೂರ್ಣ ಲಸಿಕೆ ಪಡೆದ ಮಗು ಅಥವಾ ಫುಲ್ಲಿ ಇಮ್ಯುನೈಸ್ಡ್ ಚೈಲ್ಡ್ ಅಂತ ಹೇಳ್ತೀವಿ. ಮುಂದುವರಿದು ಮಗು 16ರಿಂದ 24 ತಿಂಗಳುಗಳ ಒಳಗೆ ಮತ್ತೆ ನಾವೇನು ಮಾಡಿದ್ವಿ, MR 2ನೇ ವರಸೆ, JE 2ನೇ ವರಸೆ, DPT ಮೊದಲನೇ ವರ್ಧಕ ಅಥವಾ ಬೂಸ್ಟರ್ ಕೊಡ್ತೀವಿ, ಹಾಗೂ OPV ಮೊದಲನೇ ವರ್ಧಕ ಕೊಡ್ತೀವಿ. ಈ ಮಗುವನ್ನು ನಾವು 5 ವರ್ಷಕ್ಕೆ DPT ಸೆಕೆಂಡ್ ಬೂಸ್ಟರ್, 10 ವರ್ಷಕ್ಕೆ TD, 16 ವರ್ಷಕ್ಕೆ TD. ನೋಡಿ, ಇದು ಇಡೀ ಲಸಿಕಾ ಕಾರ್ಯಕ್ರಮದ ವೇಳಾಪಟ್ಟಿ. ಸರಿ. ಈಗ ನಾವು ಮೊದಲಿಂದ ಬರೋದಾದ್ರೆ ಮೊದಲ ಲಸಿಕೆಯನ್ನು ನೀವು ತಾಯಿಗೆ ಕೊಡ್ತಾ ಇದ್ದೀರಿ. ಹೌದು. ಈ ತಾಯಿಗೆ ಕೊಡುವುದರ ಉದ್ದೇಶ ಏನು? ನೋಡಿ, ಬಹಳ ಒಳ್ಳೆ ಪ್ರಶ್ನೆ. ವಿಶ್ವ ಆರೋಗ್ಯ ಸಂಸ್ಥೆಯವರು 2015ರಲ್ಲಿ ಭಾರತವನ್ನು ನವಜಾತ ಶಿಶುಗಳ ಮತ್ತು ಗರ್ಭಿಣಿ ತಾಯಂದಿರ ಟೆಟನಸ್ ಮುಕ್ತ ದೇಶ ಅಂತೇಳಿ ಘೋಷಣೆ ಮಾಡಿ. ಸೊ ಇದು ಮೊದಲು TT ಅಂತ ಕೊಡ್ತಿದ್ದು, ಟೆಟನಸ್ ಟಾಕ್ಸೈಡ್, ಅದನ್ನು ಬದಲಾಯಿಸಿ TD ಅಂತ ಹೇಳಿದ್ರು. ಅದರಲ್ಲಿ ಏನಂದರೆ ಒಂದು T ಅಂದರೆ ಟೆಟನಸ್ ಅಂತ ಧನುರ್ವಾಯದ ಲಸಿಕೆ, D ಅಂತಂದರೆ ಡಿಫ್ತೀರಿಯಾ ಲಸಿಕೆ ಕೂಡ ಇದೆ. ಅದನ್ನು ಸೇರಿಸಿ ಅದರ ಅಗತ್ಯತೆಯನ್ನು ಮನಗಂಡು ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ನಮ್ಮಲ್ಲಿ 2015ರಿಂದ ಈಚೆಗೆ ನವಜಾತ ಶಿಶುಗಳ ಹಾಗೂ ಗರ್ಭಿಣಿ ತಾಯಂದಿರ ಟೆಟನಸ್ ವರದಿಯೇ ಆಗಿಲ್ಲ. ಟೆಟನಸ್ ಅನ್ನುವಂಥ ಕಾಯಿಲೆ ಇದು ಯಾವ ಥರದ ಕಾಯಿಲೆ? ಟೆಟನಸ್ ಒಂದು ಬ್ಯಾಕ್ಟೀರಿಯಾದಿಂದ ಹರಡುವಂಥ ಕಾಯಿಲೆ. ಇದರಿಂದ ಸೋಂಕಿಗೆ ಒಳಗಾದ ವ್ಯಕ್ತಿಯ ದೇಹವು ಮಾಂಸಖಂಡಗಳ ಸಂಕುಚಿತನದಿಂದ, ಕಂಟ್ರಾಕ್ಷನಿಂದ ಪೂರ್ತಿ ದೇಹ ಬಿಲ್ಲಿನಂತೆ ಬಾಗುತ್ತೆ. ತುಂಬ ನೋವಾಗುತ್ತೆ. ತುಂಬ ನೋವಾಗೋದ್ರಿಂದ ರೋಗಿಗೆ ಉಸಿರಾಟಕ್ಕೆ ತೊಂದರೆ ಆಗ್ಬೋದು, ಎದ್ದು ಕೂರಕ್ಕೆ ತೊಂದರೆ ಆಗ್ಬೋದು, ಕುಡಿಯೋದು ತೊಂದರೆ ಆಗ್ಬೋದು, ಊಟ ಮಾಡೋಕ್ಕೆ ತೊಂದರೆ ಆಗ್ಬೋದು, ಸಾವು ಸಂಭವಿಸ್ಬೋದು. ಸೋಂಕು ಹೇಗೆ ಹರಡುತ್ತೆ ಅಂತಂದರೆ ಈ ಕ್ಲಾಸ್ಟ್ರೀಡಿಯಂ ಟೆಟನೈ ಅನ್ನೋ ಒಂದು ಬ್ಯಾಕ್ಟೀರಿಯಾದಿಂದ ಬರುವಂಥದ್ದು. ವಿಶೇಷ ಏನಪ್ಪ ಇಲ್ಲಿ ಗಮನಿಸಬೇಕಾದಂಥದ್ದು, ಈ
ಬ್ಯಾಕ್ಟೀರಿಯಾವು ಸ್ಪೋರ್ ಅಂತ ಹೇಳ್ತೀವಿ, ಬೀಜಾಣು ಅಂತ ಕನ್ನಡದಲ್ಲಿ ಹೇಳ್ಬೋದು. ಈ ಸ್ಪೋರ್ ಮಣ್ಣಿನಲ್ಲಿ ವರ್ಷಗಟ್ಟಲೆ ಇರ್ತದೆ, ಅದು 100,000 ವರ್ಷಗಟ್ಟಲೆ ಇರ್ಬೋದು. ಈ ಬೀಜಾಣು ಯಾವಾಗ ತನಗೆ ಅನುಕೂಲಕರ ವಾತಾವರಣ ಅಂತಂದರೆ, ಈಗ ಮಕ್ಳು ಗಾಯ ಆಗ್ತೀವಿ, ಎಲ್ಲ ಬೀಳ್ತೀವಿ, ಸಗಣಿ ಹಚ್ಚಿಬಿಡೋದು, ಮಣ್ಣು ಹಚ್ಚಿಬಿಡೋದು. ಇದು ಮಣ್ಣು ಹಚ್ಚೋದ್ರಿಂದ ಮಣ್ಣಿನಲ್ಲಿ ಇರಬಹುದಾದ ಸ್ಪೋರ್ ಅಥವಾ ಬೀಜಾಣು ಗಾಯದ ಮೂಲಕ ದೇಹವನ್ನು ಪ್ರವೇಶಿಸ್ತದೆ. ಅಲ್ಲಿ ದೇಹದಲ್ಲಿ ತನ್ನ ವಂಶಾಭಿವೃದ್ಧಿಯನ್ನು ಹೊಂದುತ್ತೆ, ಬ್ಯಾಕ್ಟೀರಿಯಾ ಆಕ್ಟಿವೇಟ್ ಆಗುತ್ತೆ, ಸೋಂಕಾಗುತ್ತೆ, ಟೆಟನಸ್ ಆಗುತ್ತೆ. ಅದಕ್ಕೆ ಹೆರಿಗೆಯ ಸಂದರ್ಭದಲ್ಲಿ ನಾವು ಅತ್ಯಂತ ಶುದ್ಧವಾದ ಪರಿಸ್ಥಿತಿಯೊಳಗೆ, ಶುದ್ಧವಾದ ಸ್ಥಿತಿಯೊಳಗೆ ಹೆರಿಗೆ ಮಾಡಿಸ್ಬೇಕಂತ ಹೇಳ್ತಿದ್ರು. ಹಾಗೆಯೇ ಗಾಯಕ್ಕೆ ಯಾವುದೇ ಬಾಹ್ಯ ವಸ್ತುಗಳನ್ನು ಹಾಕಬಾರ್ದು ಅಂತ. ಇದಕ್ಕೆ ಕಾಯಿಲೆ ಬಂದ ಮೇಲೆ ಔಷಧಿ ಇದೆಯಾ ಸರ್? ಇದಕ್ಕೆ ಕಾಯಿಲೆ ಬಂದ ನಂತರ ಕಾಲಮಿತಿಯೊಳಗೆ ಚಿಕಿತ್ಸೆಯನ್ನು ಕೊಡಬೇಕು. ಬದುಕುವ ಸಾಧ್ಯತೆ ಇದೆ, ಆದರೆ ವಿಪರೀತಕ್ಕೆ ಹೋಗೋದೇ ಹೆಚ್ಚು. ಸರಿಯಾದ ರೀತಿ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆಗೆ ಬರುತ್ತೆ. ಬ್ಯಾಕ್ಟೀರಿಯಾ ಆಗಿರೋದ್ರ ಚಿಕಿತ್ಸೆ ಇದೆ. ಈಗ ಈ ಲಸಿಕೀಕರಣ ಅಲ್ಲದೆ ತಾಯಂದಿರಿಗೆ ಬೇರೆ ಯಾವುದಾದ್ರೂ ಕೊಡ್ತೀರಾ? ಈಗ ತಾಯಂದಿರಿಗೆ ಡಿಫ್ತೀರಿಯಾ ಕೂಡ ಕೊಡ್ತೀರಿ. ಹೌದು. ಡಿಫ್ತೀರಿಯಾ ಅನ್ನುವಂಥದ್ದು ಅತ್ಯಂತ ಒಂದು ವಿಶೇಷವಾದಂತಹ ಒಂದು ಕಾಯಿಲೆಯ ಹೇಗೆ? 2018-19 ಈಚೆಗೆ ಏನಾಗಿದೆ ಅಂತಂದರೆ, ಲಸಿಕಾಕರಣದಲ್ಲಿ TD ಲಸಿಕೆಯನ್ನು ತಂದರು. ಮೊದಲು TT ಅಷ್ಟೇ ಕೊಡ್ತಿದ್ವು ನಾವು, ಅಂದರೆ ಟೆಟನಸ್ ಟಾಕ್ಸೈಡ್ ಅಷ್ಟೇ ಕೊಡ್ತಿದ್ವು, ಬರೀ ಟೆಟನಸ್ ಗಮನದಲ್ಲಿ ಇಟ್ಕೊಂಡು. 2018 ಈಚೆಗೆ ಏನಾದ್ರು ಇಡೀ ದೇಶದಲ್ಲಿ ಹಲವಾರು ಡಿಫ್ತೀರಿಯಾ ಪ್ರಕರಣಗಳ ವರದಿಯಾಗ್ತಾ ಬಂದವು, ಹಲವಾರು. ಅದರಲ್ಲಿ ಗಮನಿಸಬೇಕಾದಂಥ ಅಂಶ ಏನಂತಂದರೆ, ವಯಸ್ಕರಲ್ಲಿಯೂ ಕೂಡ ಡಿಫ್ತೀರಿಯಾ ಪ್ರಕರಣಗಳು ವರದಿಯಾದವು. ಅದರಲ್ಲಿ ಒಂದಷ್ಟು ಸಾವು ನೋವುಗಳು ಸಂಭವಿಸಿದ್ವು. ಮುಂದೆ ಗರ್ಭಿಣಿ ತಾಯಂದಿರಿಗೂ ಆಗ್ಬೋದು, ಅಥವಾ ಇನ್ನೂ ಹೆಚ್ಚಿನ ರೋಗ ನಿರೋಧಕ ಶಕ್ತಿಯನ್ನು ಸಮುದಾಯಕ್ಕೆ ಕೊಡೋದು, ಹರ್ಡ್ ಇಮ್ಯುನಿಟಿ ಅಂತ ಹೇಳ್ತೀವಿ, ಇಮ್ಯುನಿಟಿ ಟು ದಿ ಕಮ್ಯುನಿಟಿ. 2018 ಏನು ಮಾಡಿದ್ರು, 18-19 TD ಲಸಿಕೆಯನ್ನು, TTಯನ್ನು ವಾಪಸ್ಸು ಪಡೆದು TD ಲಸಿಕೆಯನ್ನು ಸೇರಿಸಲಾಯಿತು. ಈ ಡಿಫ್ತೀರಿಯಾ ಅನ್ನುವ ಕಾಯಿಲೆ ಯಾವ ಥರದ್ದು? ಇದು ಒಂದು ಬ್ಯಾಕ್ಟೀರಿಯಾದಿಂದ ಬರುವಂಥದ್ದು, ಕೊರಿನಿ ಬ್ಯಾಕ್ಟೀರಿಯಂ ಡಿಫ್ತೀರಿಯೇ ಅನ್ನೋ ಒಂದು ರೋಗಾಣು. ಇದು ಸಾಮಾನ್ಯವಾಗಿ ಕೆಮ್ಮೋದ್ರಿಂದ, ಸೀನೋದ್ರಿಂದ, ಯಾರಿಗೆ ಸೋಂಕಿರುತ್ತೆ ಅವರು ಕೆಮ್ಮೋದು, ಸೀನೋದ್ರಿಂದ ಇದೊಂದು ಡ್ರಾಪ್ಲೆಟ್ ಇನ್ಫೆಕ್ಷನ್ ಅಂತೇಳಿ ಉಸಿರಾಡೋ ಮೂಲಕ ಬರೋ ಅಂಥದ್ದು. ಲಕ್ಷಣಗಳು ಹೀಗಿರುತ್ತೆ: ಜ್ವರ ಇರುತ್ತೆ, ಕೆಮ್ಮಿರ್ಬೋದು, ಗಂಟ್ಲು ನೋವು, ಗಂಟ್ಲು ಕೆರೆತ, ನುಂಗೋದಕ್ಕೆ ತೊಂದರೆ ಇರ್ಬೋದು, ಹಾಗೂ ವಿಶೇಷವಾಗಿ ಟಾನ್ಸಿಲ್ಸ್ ಅಂತ ನಾವೇನು ಹೇಳ್ತೀವಿ, ಟಾನ್ಸಿಲ್ಸ್ನ ಮೇಲೆ ಮೊಸರಿನ ಬಣ್ಣದ ಒಂದು ಪದರ ಉತ್ಪತ್ತಿ ಆಗುತ್ತೆ. ಈ ಪದರವನ್ನು ನಾವೇನಾದ್ರು ಕೀಳಕ್ಕೆ ಹೋದರೆ ಅಲ್ಲಿ ರಕ್ತಸ್ರಾವಾಗುತ್ತೆ. ಎಲ್ಲಿಯವರೆಗೆ ಇದನ್ನು ನಾವು ಸರಿಯಾದ ಸಮಯಕ್ಕೆ ಗುರುತಿಸೋದಿಲ್ವೋ ಇದು ಮಾರಣಾಂತಿಕ ಆಗುತ್ತೆ. ಒಂದು ಹಂತ ದಾಟಿದ ನಂತರ ಡಿಫ್ತೀರಿಯಾ ಅಥವಾ ಗಂಟಲು ಮರಿ ಏನಿದೆ, ದೇಹದಲ್ಲಿ ಸೋಂಕು ಹೆಚ್ಚಾದ ರೀತಿ ವಿಷವನ್ನು, ಅಂದರೆ ಟಾಕ್ಸಿನ್ ಅಂತ ಹೇಳ್ತೀವಿ, ಈ ಟಾಕ್ಸಿನ್ ಒಂದು ಬಾರಿ ರಿಲೀಸ್ ಆದರೆ ಬದುಕುಳಿಯೋ ಸಾಧ್ಯತೆ ತುಂಬ ಕಡಿಮೆ. ಅದಕ್ಕೆ ನಮ್ಮಲ್ಲಿ ADS ಆ್ಯಂಟಿ ಡಿಫ್ಥೆರಿಟಿಕ್ ಸೀರಮ್ ಲಭ್ಯ ಇದೆ. ನಾವು ಎಲ್ಲ ತಾಲೂಕು ಆಸ್ಪತ್ರೆ ಮತ್ತು ಜಿಲ್ಲಾಸ್ಪತ್ರೆಗಳಲ್ಲಿ ಇದನ್ನು ಇಟ್ಕೊಂಡಿದೆ. ಒಂದು ವೇಳೆ ಸೋಂಕಿನ ಲಕ್ಷಣ ಕಂಡು ಬಂದರೆ ಮಾಮೂಲಿ ಚಿಕಿತ್ಸೆ ಜೊತೆಗೆ ADS ಅನ್ನು ಕೊಟ್ಟರೆ 100ಕ್ಕೆ 100% ಬದುಕುಳಿಯೋ ಸಾಧ್ಯತೆ ಇದೆ. ಸರಿ. ಈ BCG ಲಸಿಕೆ ನೀವು ಕ್ಷಯಕ್ಕೆ ಅಂತ ಹೇಳಿ, ಹೌದು. ಈ BCG ಲಸಿಕೆ ಹಾಕಿದರೆ ಎಲ್ಲ ಕ್ಷಯಗಳಿಂದಲೂ ಕೂಡ ಅದಕ್ಕೆ ಒಂದು ಇಮ್ಯುನೈಸೇಷನ್. ನಾನು ಅದಕ್ಕೆ ಭಾಳ ನಿಖರವಾಗಿ ತಮಗೆ ನಾನು ಮಾಹಿತಿಯನ್ನು ಕೊಟ್ಟೆ. ಜಗತ್ತಿನ ಎಲ್ಲ ಕ್ಷಯರೋಗಿಗಳ ಏನು ಲೋಡ್ ಇದೆ ಅದರಲ್ಲಿ 1/3 ನಮ್ಮ ದೇಶದ ಕೊಡುಗೆ. ಯಾಕೆ ಹೀಗೆ? ನಾವು ಲಸಿಕೆ ಕೊಡ್ತಿದ್ದೀವಲ್ಲ, ಹಾಗೂ ಕೇಸಸ್ ಬರ್ತಿದೆಯಲ್ಲ ಅಂತ ನಾವು ಕೇಳ್ಬೋದು. ಆದರೆ ನಾನು ಅದಕ್ಕೆ ನಿಖರವಾಗಿ ಹೇಳಿದೆ, ನಾವು BCGಯನ್ನು ಕೊಡ್ತಾ ಇರೋವಂಥದ್ದು ಬಾಲಕ್ಷಯವನ್ನು ತಡೆಯೋದಕ್ಕೋಸ್ಕರ. ಈ ಪ್ರಸ್ತುತ ವರ್ಷದಿಂದ ಏನಾಗ್ತಾ ಇದೆ, ನಮಗೆ ವಯಸ್ಕರಲ್ಲೂ ಕೂಡ ಕೆಲವು ನಿರ್ದಿಷ್ಟ ಗುಂಪುಗಳಿಗೆ BCG ಕೊಡುವ ಕಾರ್ಯಕ್ರಮ ಅನುಷ್ಠಾನ ಮಾಡ್ತಾ ಇದ್ದೀವಿ. ವಯಸ್ಕರಿಗೆ BCG, ಈಗ ನಾವು ಮಕ್ಕಳಿಗೆ 1 ವರ್ಷದ ಒಳಗೆ ಮಕ್ಕಳಿಗೆ ಕೊಡ್ತಾ ಇದ್ವು, ಈಗ ವಯಸ್ಕರಲ್ಲೂ ಕೂಡ ನಿರ್ದಿಷ್ಟ ಗುಂಪುಗಳಿಗೆ BCG ಲಸಿಕೆಯನ್ನು ಕೊಡ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ನಿರಂತರವಾಗಿ ಕೇಳಿ ಬರ್ತಾ ಇರುವಂತಹ ಒಂದು ಲಸಿಕೆ ಅಂತ ಹೇಳಿದರೆ OPV, ಓರಲ್ ಪೋಲಿಯೋ ವ್ಯಾಕ್ಸಿನ್. ಹೌದು. ಇದನ್ನು ನೀವು ಮೊದಲಿನ ದಿನದಿಂದಲೇ ಕೊಡ್ತಾ ಇದ್ದೀರಿ. ಹೌದು. ಅದನ್ನು ಮತ್ತೆ ನೀವು ಕೊಡ್ತಾ ಇರ್ತೀರಿ. ಇದರ ಉದ್ದೇಶ? ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋದು 95ರಿಂದ. ಅವಾಗ ಉದ್ದೇಶ ಇಷ್ಟೇ, ಏಕಕಾಲದಲ್ಲಿ ನಿರ್ದಿಷ್ಟ ವಯೋಮಾನದ ಗುಂಪಿಗೆ ನಾವು ಲಸಿಕೆ ನೀಡೋದ್ರಿಂದ ಏನಾಗುತ್ತೆ, ಇಡೀ ಸಮುದಾಯಕ್ಕೆ ಏಕಕಾಲದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ನಾವು ಉಂಟು ಮಾಡ್ಬೋದು. ಅದು ಮೂಲ ಉದ್ದೇಶ. ಅದಕ್ಕೆ ನಾವು ಹರ್ಡ್ ಇಮ್ಯುನಿಟಿ ಅಂತ ಹೇಳ್ತೀವಿ. 2011ರಿಂದ ಈಚೆಗೆ ಒಂದೇ ಒಂದು ಪೋಲಿಯೋ ಪ್ರಕರಣ ನಮ್ಮ ದೇಶದಲ್ಲಿ ವರದಿಯಾಗಿಲ್ಲ. ಕೊನೆಯ ಮಗುವಿನ ಹೆಸರು ರುಕ್ಸಾರಾ ಖಾತೂನ್, ಪಶ್ಚಿಮ ಬಂಗಾಳದ ಹೌರಾ ಜಿಲ್ಲೆಯ ಮಗು. ಇದು ಪೋಲಿಯೋ ಫ್ರೀ ದೇಶ ಅಂತೇಳಿ ನಮ್ಮ ದೇಶವನ್ನು ಘೋಷಣೆ ಮಾಡಲಾಗಿದೆ.
27/3/2014 27/3/2014 ಮೈಲಿಗಲ್ಲು, ಐತಿಹಾಸಿಕ ಮೈಲಿಗಲ್ಲಿನ ಸಾಧನೆಯನ್ನು ನಾವು ಮಾಡಿದ್ದೇವೆ. ಇಲ್ಲಿ ವಿಶ್ವಸಂಸ್ಥೆಯವರು ಭಾರತ ಮತ್ತು ದಕ್ಷಿಣ ಪೂರ್ವ ಪ್ರಾಂತ್ಯವನ್ನು ಪೋಲಿಯೋ ಮುಕ್ತ ಪ್ರದೇಶ ಅಂತೇಳಿ ಘೋಷಣೆ ಮಾಡಿದೆ. ಸೊ ಆ ಹಿನ್ನೆಲೆಯಲ್ಲಿ ನಾವು ಇಷ್ಟು ವರ್ಷ ಏನು ನಾವು ಪೋಲಿಯೋ ಅಭಿಯಾನವನ್ನು ಮಾಡ್ಕೊಂಡು ಬಂದಿದ್ದೇವೆ, ಅದರ ಫಲ 27/3/2014 ಸಿಕ್ಕಿದೆ. ಕರ್ನಾಟಕದಲ್ಲಿ 2007ರಲ್ಲಿ ಕೊನೆಯದಾಗಿ ಪ್ರಕರಣ ವರದಿಯಾಗಿದೆ. ಅಲ್ಲಿಂದೀಚೆ ಒಂದು ಪ್ರಕರಣ ವರದಿಯಾಗಿಲ್ಲ. ಇಷ್ಟು ದಿವಸಗಳಲ್ಲಿ ನಿಮ್ಮಲ್ಲಿ ಯಾವುದೇ ಪೋಲಿಯೋ ವರದಿಯಾಗಿಲ್ಲ. ಮತ್ತೆ ಯಾಕೆ ಈ ವ್ಯಾಕ್ಸಿನ್ ಕೊಡ್ತೀರಿ? ಭಾಳ ಒಳ್ಳೆಯ ಪ್ರಶ್ನೆ ಕೇಳಿದ್ದೀರ. ನಮ್ಮ ನೆರೆಯ 2 ರಾಷ್ಟ್ರಗಳಲ್ಲಿ ಇವತ್ತಿಗೂ ಪ್ರತಿ ವರ್ಷ ಕನಿಷ್ಠ 10-15 ಪ್ರಕರಣ ವರದಿ ಆಗ್ತಾ ಇದ್ದಾವೆ. ಈ ಜಾಗತಿಕ ಓಡಾಡುವಿಕೆಯಲ್ಲಿ ಎಲ್ಲರೂ ಸಾಮಾನ್ಯವಾಗಿ ಇಲ್ಲಿಂದ ಅಲ್ಲಿಂದ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಸೋಂಕು ಯಾವ ಸಂದರ್ಭದಲ್ಲಾದರೂ ಕೂಡ ನಮ್ಮಲ್ಲಿ ಬರಬಾರ್ದು ಅಂತೇನಿಲ್ಲ, ಬರೋ ಎಲ್ಲ ಸಾಧ್ಯತೆಗಳಿದೆ. ಇದು ಅದಕ್ಕೆ ನಾವು ಏನು ಮಾಡಬೇಕು, ಒಂದು ತಡೆಯನ್ನು ಇಡಬೇಕು. ಸೊ ಅದಕ್ಕೆ ನಾವು ನಮ್ಮ ಮಕ್ಕಳನ್ನು ರಕ್ಷಿಸಿಕೊಳ್ಬೇಕು, ಅದು ಒಂದು ಉದ್ದೇಶ. ಎರಡನೇದು, ತಮ್ಮ ಮಾಹಿತಿಗೆ 2022 ಮತ್ತು 2023ರಲ್ಲಿ ಮಾಲಾವಿ ಮತ್ತು ಮೊಜಾಂಬಿಕ್ ಅನ್ನೋ ಆಫ್ರಿಕಾ ಖಂಡದ ದೇಶಗಳಲ್ಲಿ 10-15 ವರ್ಷಗಳ ನಂತರ ಪ್ರಕರಣಗಳು ವರದಿಯಾಗಿದ್ವು, ಪೋಲಿಯೋ ಪ್ರಕರಣಗಳು ವರದಿಯಾಗಿದ್ವು. ಹಾಗಾಗಿ ಇದು ಮೈ ಮರೆಯುವ ಸಂದರ್ಭ ಅಲ್ಲ, ನಿರಂತರವಾಗಿ ನಾವು ರಕ್ಷಣೆಯನ್ನು ಇಟ್ಕೊಳ್ಳಬೇಕಾಗತ್ತೆ. ಆ ದೃಷ್ಟಿಯಿಂದ ಇದು ಮಾಡಬೇಕಾಗತ್ತೆ. ಸಾರ್ವಜನಿಕರಿಗೆ ಒಂದಷ್ಟು ನಾನು ಮನವಿ ಮಾಡ್ತೇನೆ, ದಯವಿಟ್ಟು ಸರ್ಕಾರದ ಏನು ಇಲಾಖೆಯಿಂದ ಮಾಡ್ತೀವಿ ಅದನ್ನು ದಯವಿಟ್ಟು ತಾವು ಖಂಡಿತವಾಗ್ಲೂ ಬಳಸ್ಕೊಳ್ಬೇಕು ಅಂತ. ಈ ಹೆಪಟೈಟಿಸ್ ಬಿ ಅನ್ನುವಂಥದ್ದು ವಿಶೇಷವಾದಂಥ ಕಾಯಿಲೆ ಹೇಳ್ತಾರೆ. ಇದು ಯಾವ ಥರದ ಕಾಯಿಲೆ ಸರ್? ಹೆಪಟೈಟಿಸಲ್ಲಿ A, B, C, D, E ಈ ಥರ ಇದ್ದಾವೆ. ಸೊ ಇದರಲ್ಲಿ ಅತಿ ಹೆಚ್ಚು ಜನರಿಗೆ ಆಘಾತವನ್ನು ಉಂಟು ಮಾಡೋದು, ತೊಂದರೆಯನ್ನು ಕೊಡೋದು, ಕಾಯಿಲೆಯನ್ನು ಉಂಟು ಮಾಡೋವಂಥದ್ದು ಹೆಪಟೈಟಿಸ್ ಬಿ. ಇದು ಯಕೃತ್ ಅಥವಾ ಲಿವರ್ಗೆ ಸಂಬಂಧಪಟ್ಟಂಥ ಕಾಯಿಲೆ. ಈ ಹೆಪಟೈಟಿಸ್ ಬಿ ಸೋಂಕಿಗೆ ಒಳಗಾದ ವ್ಯಕ್ತಿಗೆ ಏನಾಗುತ್ತೆ ಅಂತಂದರೆ ಸಿರೋಸಿಸ್ ಅಂತಾಗುತ್ತೆ. ಸಿರೋಸಿಸ್ ಅಂದರೆ ಏನೀಗ ನಮ್ಮಲ್ಲಿ ಅಂಗಾಂಶಗಳು ಲಿವರ್ನಲ್ಲಿ ಇದೆ, ಜೀವಕಣಗಳಿರ್ತವೆ, ಜೀವಕೋಶಗಳಿರ್ತವೆ, ಪೂರ್ತಿ ನಾಶ ಆಗಿ ಅದು ಒಂದು ಚೆಂಡಿನಂತಾಗತ್ತೆ. ನಮ್ಮ ಲಿವರ್ ಅಥವಾ ಯಕೃತ್ತಿನ ಮೂಲ ಕೆಲಸನೇ ನಮ್ಮ ದೇಹದಲ್ಲಿ ಉತ್ಪಾದನೆ ಆಗುವ ವಿಷವಸ್ತುಗಳನ್ನು ಆಚೆ ಹಾಕೋದು. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಲಿವರ್ ಸರಿಯಾಗಿ ಕೆಲಸ ಮಾಡಲೇ ಸಿರೋಸಿಸ್ ಆದರೆ ಅಥವಾ ಇನ್ನೂ ಮುಂದುವರಿದು ಸರಿಯಾಗಿ ಚಿಕಿತ್ಸೆ ಪಡೆಯದಿದ್ದರೆ ಲಿವರ್ ಕ್ಯಾನ್ಸರ್ ಕೂಡ ಆಗುತ್ತೆ, ಹೆಪಟೈಟಿಸ್ ಬಿ. ಸೊ ಈ 2 ಅತ್ಯಂತ ಮಾರಣಾಂತಿಕ ಸಮಸ್ಯೆ ಆಗೋದ್ರಿಂದ ನಾವು ಹೆಪಟೈಟಿಸ್ ಬಿ ಕಾಯಿಲೆಗೆ ನಾವು ಲಸಿಕೆಯನ್ನು ಕೊಡ್ತಾ ಇರೋವಂಥದ್ದು. ಸರಿ, ಈಗ 6 ವಾರಗಳ ನಂತರದ ಲಸಿಕಾ ಕಾರ್ಯಕ್ರಮಕ್ಕೆ ಬರುವುದಿದ್ರೆ ಈ OPV ಇದರ ಜೊತೆಗೆ ನೀವು RVB ಅನ್ನು ಕೊಡ್ತಾ ಇದ್ದೀರಿ. ಅದರ ಜೊತೆಗೆ ಪೋಲಿಯೋಗೆ IPV ಇದನ್ನು ಕೊಡ್ತೀರಿ. ಈ OPV ಮತ್ತು ಈ IPV ಇದಕ್ಕೆ ವ್ಯತ್ಯಾಸಗಳೇನು ಸರ್? OPV ಅಂತಂದರೆ ಇದು ಲೈವ್ ವ್ಯಾಕ್ಸಿನ್. ವ್ಯಾಕ್ಸಿನ್ಗಳಲ್ಲಿ ಬೇರೆ ಬೇರೆ ವಿಧಗಳಿದ್ದಾವೆ. ಲೈವ್ ವ್ಯಾಕ್ಸಿನ್, ಕಿಲ್ಡ್ ವ್ಯಾಕ್ಸಿನ್, DNA ರೀಕಾಂಬಿನೆಂಟ್ ವ್ಯಾಕ್ಸಿನ್ ಅಥವಾ ಟಾಕ್ಸೈಡ್ ಅಂತ ಈ ರೀತಿ ಬೇರೆ ಬೇರೆ ಪ್ರಕಾರಗಳಿದ್ದಾವೆ. OPVಯಲ್ಲಿ 2 ವ್ಯಾಕ್ಸಿನ್ಗಳು. ಒಂದು ಜೀವಂತ ಲಸಿಕೆ, ಅಂದರೆ ಜೀವಂತ ಲಸಿಕೆ ಅಂತಂದರೆ ರೋಗಾಣು ವೈರಸ್ ಏನಿದೆ ಅದರ ಕಾಯಿಲೆ ಉಂಟು ಮಾಡುವ ಶಕ್ತಿಯನ್ನು ಪ್ರಯೋಗಾಲಯದಲ್ಲಿ ಅದನ್ನು ಸಪ್ರೆಸ್ ಮಾಡಿ ತಗ್ಗಿಸಿ ಕೇವಲ ರೋಗ ನಿರೋಧಕ ಶಕ್ತಿಯನ್ನು ಉಂಟು ಮಾಡುವಂಥ ಗುಣವನ್ನು ಅಷ್ಟೇ ಉಳಿಸ್ಕೊಂಡು ಕೊಡುವಂಥದ್ದು. IPV ಅಂತಂದರೆ ರೋಗಾಣುವನ್ನು ಪೂರ್ಣವಾಗಿ ಅದನ್ನು ಸಾಯಿಸಿ, ಕಿಲ್ಡ್ ವ್ಯಾಕ್ಸಿನ್ ಅಂತ ಹೇಳ್ತೀವಿ, ಅದನ್ನು ಮತ್ತೆ ನಾವು ರೋಗ ನಿರೋಧಕತೆ ಉತ್ಪಾದನೆ ಮಾಡೋದಕ್ಕೆ ಬಳಸುವಂಥದ್ದು. ಸೊ ಯಾಕೆ ಇದನ್ನು ಬಳಸಿದ್ದು ಅಂತಂದರೆ ಪೋಲಿಯೋ ಮೈಲೈಟಿಸ್ ವೈರಸ್ಸು ಏನು ಬರುತ್ತೆ, ಈ ವೈರಸ್ಸಲ್ಲಿ 3 ಸಬ್ ಟೈಪ್ಗಳಿದ್ದಾವೆ. ಒಂದು ಟೈಪ್ 1, ಟೈಪ್ 2, ಟೈಪ್ 3. ಈ 3 ಪ್ರಕಾರಗಳು ನಮಗೆ ರೋಗಾಣು ಏನಿದಾವೆ ಇವು ಪೋಲಿಯೋ ಮೈಲೈಟಿಸ್ ಕಾಯಿಲೆಯನ್ನು ತರ್ತಿದ್ವು. 1998ರಲ್ಲಿ ಟೈಪ್ 2 ಏನು ನಾನು ಹೇಳಿದೆ ಅದು ಇಲ್ಲ, ಅದು ಎಲಿಮಿನೇಟ್ ಆಯಿತು. ಎಲಿಮಿನೇಟ್ ಅಂದರೆ ಕಾಯಿಲೆಗೆ ತರ್ತಾ ಇಲ್ಲ. 2012ರಲ್ಲಿ ಟೈಪ್ 3 ಕೂಡ ಎಲಿಮಿನೇಟ್ ಆಗಿದೆ. ಈಗ ನಮಗೆ ಎಲ್ಲಿ ಪ್ರಕರಣ ವರದಿ ಆಗ್ತಿದ್ದಾವೋ ಅಲ್ಲಿ ಇರೋದು ಟೈಪ್ 1 ಮಾತ್ರ. ಒಂದು ಏನಪ್ಪ ಅಂತಂದರೆ ವಿಶೇಷ ಗಮನಿಸಬೇಕಾದಂಥದ್ದು, ಲೈವ್ ವ್ಯಾಕ್ಸಿನ್ ಜೊತೆಗೆ ಕಿಲ್ಡ್ ವ್ಯಾಕ್ಸಿನ್ ಕೊಡೋದ್ರಿಂದ ಆ್ಯಡೆಡ್ ಬೆನಿಫಿಟ್ ಆಗುತ್ತೆ, ಹೆಚ್ಚುವರಿಯಾಗಿ ರೋಗ ನಿರೋಧಕ ಶಕ್ತಿ ಬರುತ್ತೆ ಅನ್ನೋ ದೃಷ್ಟಿಯಿಂದ ನಾವು ಈ ಲಸಿಕೆಯನ್ನು ಕೊಡುವಂಥದ್ದು. ಇದ್ರ ಜೊತೆ ನೀವು RVB ವ್ಯಾಕ್ಸಿನ್ ಬಗ್ಗೆ ಹೇಳಿ. RVB ಅನ್ನುವಂಥದ್ದು ಯಾವ ಥರದ? RVV ರೋಟಾ ವೈರಸ್ ವ್ಯಾಕ್ಸಿನ್. ಇದು ರೋಟಾ ವೈರಸ್ ಅನ್ನೋದು ಒಂದು ವೈರಸ್. ಇದು ಸಾಮಾನ್ಯವಾಗಿ ಮಕ್ಕಳಲ್ಲಿ, ವಿಶೇಷವಾಗಿ 5 ವರ್ಷದ ಒಳಗಿನ ಮಕ್ಕಳಲ್ಲಿ ಅತಿಸಾರ ಭೇದಿಯನ್ನು ಉಂಟು ಮಾಡ್ತಿತ್ತು. ಅತಿಸಾರ ಭೇದಿ ಆದಾಗ ತುಂಬ ಭೇದಿ ಆದರೆ ಮಕ್ಕಳಿಗೆ ನಿರ್ಜಲೀಕರಣ ಆಗುತ್ತೆ. ನಿರ್ಜಲೀಕರಣ ಆಗಿ
ಕೂಡಲೇ ಅದಕ್ಕೆ ಸ್ಪಂದಿಸಿ ಚಿಕಿತ್ಸೆಯನ್ನು ನೀಡದಿದ್ದರೆ ಸಾಕಷ್ಟು ಮಕ್ಕಳು ಪ್ರಾಣವನ್ನು ಕಳ್ಕೊಳ್ತಿದ್ವು. ನಾನು ನನ್ನ 33 ವರ್ಷಗಳ ಹಿಂದೆ ನಾನು ವೈದ್ಯಕೀಯ ವೃತ್ತಿಯನ್ನು ಆರಂಭಿಸಿದಾಗಿನ ಪರಿಸ್ಥಿತಿಗೂ ಈಗಿನ ಪರಿಸ್ಥಿತಿಗೂ ಅಜಗಜಾಂತರವಾದ ವ್ಯತ್ಯಾಸ ಆಗಿದೆ. ರೋಟಾ ಲಸಿಕೆಯನ್ನು ಪ್ರಾರಂಭ ಮಾಡಿದ ನಂತರ ಮಕ್ಕಳಲ್ಲಿ ಭೇದಿ ಆಗುವ ಸಂಭವ ತುಂಬ ತುಂಬ ಕಡಿಮೆ ಆಗಿದೆ. ಸರಿ. ನಂತರ 5 ಲಸಿಕೆಗಳನ್ನು ಒಂದರಲ್ಲೇ ಕೊಡ್ತೀರಿ. ಹೌದು. ಈ 5 ಲಸಿಕೆಗಳ ಬಗ್ಗೆ ಸ್ವಲ್ಪ ಮಾಹಿತಿ. ಒಂದು ಹಿಮೋಫಿಲಸ್ ಇನ್ಫ್ಲುಯೆನ್ಸಾ ಟೈಪ್ ಬಿ. ಇದು ಒಂದು ಬ್ಯಾಕ್ಟೀರಿಯಾ, ಅದು ಇನ್ಫ್ಲುಯೆನ್ಸಾ ಗ್ರೂಪಿಗೆ ಬರುತ್ತೆ. ಈ ಬ್ಯಾಕ್ಟೀರಿಯಾದಲ್ಲಿ ಸೋಂಕು ಆದರೆ 2 ಮಾರಣಾಂತಿಕ ಸಮಸ್ಯೆಗಳಾಗ್ತವೆ. ಒಂದು ನ್ಯೂಮೋನಿಯಾ ಆಗುತ್ತೆ, ಇನ್ನೊಂದು ಮೆದುಳು ಜ್ವರ ಆಗುತ್ತೆ. ಈ ಎರಡೂ ಸಮಸ್ಯೆಗಳಲ್ಲಿ ಎರಡೂ ಕೂಡ ಆಗ್ಬೋದು, ಅಥವಾ ಒಂದೊಂದು ಯಾವ್ದಾರು ನ್ಯೂಮೋನಿಯಾ ಆಗ್ಬೋದು ಅಥವಾ ಮೆದುಳು ಜ್ವರ ಆಗ್ಬೋದು. ಇಲ್ಲಿ ಗಮನಿಸಬೇಕಾದ ಅಂಶ ಏನಪ್ಪ ಅಂತಂದರೆ, ನಾವು ಅಥವಾ ಪೋಷಕರು ಇದನ್ನು ಉಪೇಕ್ಷಿಸಿದರೆ ಸಾವಿನ ಸಂಭವ 30-40% ಕೆಮ್ಮುವಾಗ ಮತ್ತು ಸೀನುವಾಗ ಹರಡುವಂಥದ್ದು ಬ್ಯಾಕ್ಟೀರಿಯಾದು ಸಂಪೂರ್ಣ ಚಿಕಿತ್ಸೆ ಇದೆ. ಆದಾಗ್ಯೂ ರೋಗ ಬರದ ರೀತಿ ತಡೆಯೋದ್ರಿಂದ ಒಳ್ಳೆಯದೊಂದೇ ದೃಷ್ಟಿಯಿಂದ ಲಸಿಕೆಯನ್ನು ಕೊಡ್ತಾ ಇದ್ದೀನಿ. ಇನ್ನೊಂದು ಪರ್ಟಿಸಿಸ್ ಒಂದು ಹೇಳಬೇಕು ಇದರಲ್ಲಿ. ಪರ್ಟಿಸಿಸಲ್ಲಿ ಅಂದರೆ ನಾಯಿ ಕೆಮ್ಮು, ಬಾರ್ಡೆಟೆಲ್ಲಾ ಪರ್ಟಿಸಿಸ್ ಅನ್ನೋದು ರೋಗಾಣುವಿನ ಹೆಸರು, ಬ್ಯಾಕ್ಟೀರಿಯಾ ಇದು. ಈ ಬ್ಯಾಕ್ಟೀರಿಯಾ ಮತ್ತೆ ಡ್ರಾಪ್ಲೆಟ್ ಇನ್ಫೆಕ್ಷನಿಂದ ಹರಡುತ್ತೆ. ಮಕ್ಕಳಲ್ಲಿ ಸಾಮಾನ್ಯವಾಗಿ ಬರೋಂಥದ್ದು ದೊಡ್ಡವ್ರಿಗೂ ಕೂಡ ಬರ್ಬೋದು. ಈ ಸೋಂಕಿಗೆ ಒಳಗಾದ ಮಕ್ಕಳಲ್ಲಿ ವಿಪರೀತ 2 ವಾರಗಳಿಗಿಂತ ಹೆಚ್ಚು ಕೆಮ್ಮು ಬರುತ್ತೆ. ಕೆಮ್ಮಿ ಉಸಿರು ಹೇಳ್ಕೊಳ್ತೇವೆ, ಪಾಸ್ ಆಗುತ್ತೆ, ಮತ್ತೆ ಬಿಡ್ತವೆ. ಇದು ಪ್ಯಾರಾಕ್ಸಿಸಮ್ ಆಫ್ ಕಾಫ್ ಅಂತ ಹೇಳ್ತೀವಿ. ಕೆಮ್ಮಿ ತಡ್ಕೊಳಕ್ಕಾಗದೆ ಮಕ್ಕಳು ವಾಂತಿ ಮಾಡ್ತವೆ. ಒಂದು. ಎರಡನೇದು, ಕೆಮ್ಮಿ ಜಾಸ್ತಿ ಕೆಮ್ಮೋದ್ರಿಂದ ನಮ್ಮ ಮೆದುಳಿನ ಕ್ಯಾಪಿಲರೀಸ್ ಅಂತ ಹೇಳ್ತೀವಿ, ಸೂಕ್ಷ್ಮ ರಕ್ತನಾಳಗಳು ಓಪನ್ ಅಪ್ ಆಗುತ್ತೆ, ಬ್ಲೀಡಿಂಗ್ ಆಗುತ್ತೆ. ಮಿಡಲ್ ಬ್ಲೀಡಿಂಗ್ ಆದರೆ ಅದರ ಪರಿಣಾಮ ಎಷ್ಟು ಘೋರವಾಗಿರುತ್ತೆ ತಮಗೆ ಗೊತ್ತಿದೆ. ಸೊ ಇದು ಬಾರ್ಡೆಟೆಲ್ಲಾ ಪರ್ಟಿಸಿಸ್ ಆಗೋದು. ವೂಪಿಂಗ್ ಕಾಫ್ ಅಂತ ಕೂಡ ಹೇಳ್ತೀವಿ, ನಾಯಿ ಕೆಮ್ಮು ಅಥವಾ ಪರ್ಟಿಸಿಸ್. ಸೊ ಇದಕ್ಕೆ ಲಸಿಕೆಯನ್ನು ನಾವು ಕೊಡ್ತಾರೆ. ಅಲ್ಲಿಗೆ 5 ಇದಾಗುತ್ತೆ. ಈಗ 9 ತಿಂಗಳ ನಂತರ ನೀವು ಮತ್ತೆ ರುಬೆಲ್ಲಾ ಮತ್ತು ಮೀಸಲ್ಸಿಗೆ ಕೊಡ್ತೀರಿ. ಹೌದು. ಈ ರುಬೆಲ್ಲಾ ಮತ್ತು ಮೀಸಲ್ಸ್ ಇದು ಯಾವ ತರದ ಕಾಯಿಲೆಗಳು ಸರ್? ಈ 2 ವೈರಸ್ಸಿಂದ ಬರುವಂಥದ್ದು. ರೋಗ ಲಕ್ಷಣಗಳು ಬಹುತೇಕ ಒಂದೇ ತೆರನಾಗಿರ್ತವೆ. ಜ್ವರ ಬರುತ್ತೆ, ಜ್ವರದ ನಂತರ ಮೈ ಮೇಲೆ ಜ್ವರ ಬಂದ 3 ಅಥವಾ 4 ದಿವಸಗಳ ನಂತರ ಮೈ ಮೇಲೆ ರಾಗಿ ಕಾಳಿನ ಗಾತ್ರದ ದದ್ದು ಅಂತ ಹೇಳ್ತೀವಿ, ಗುಳ್ಳೆಗಳಾಗ್ತವೆ. ಸೊ ಇದು ಆಗಿ ಬಹುತೇಕ ತಾನೇ ಸರಿ ಹೋಗ್ತವೆ. ಆದರೆ 10% ಮಕ್ಕಳಲ್ಲಿ ಏನಾಗುತ್ತೆ ಅಂತಂದರೆ, ಒಂದು ಮೀಸಲ್ಸ್ ಮೆನಿಂಜೈಟಿಸ್ ಆಗ್ಬೋದು, ಅತಿಸಾರ ಭೇದಿ ಆಗ್ಬೋದು, ತೀವ್ರ ಅಪೌಷ್ಟಿಕತೆ ಆಗ್ಬೋದು, ಪದೇ ಸೋಂಕಿಗೊಳಗಾಗ್ಬೋದು, ಕಣ್ಣಿನ ಕಾರ್ನಿಯಾ ಏನಿದೆ, ಕಾರ್ನಿಯಾ ತನ್ನ ಹೊಳಪನ್ನು ಕಳ್ಕೊಂಡು ಅಲ್ಲಿ ಅಲ್ಸರ್ ಆಗ್ಬೋದು, ಸಾವು ಸಂಭವಿಸುವ ಸಾಧ್ಯತೆ ಕೂಡ 1-10%. ಹಾಗೂ ರುಬೆಲ್ಲಾ ನಾವು ಏನು ಹೇಳಿದ್ವು, ರುಬೆಲ್ಲಾ ಒಂದಷ್ಟು ಸೌಮ್ಯ ಸ್ವರೂಪದ್ದಿರುತ್ತೆ ಮೀಸಲ್ಸ್ಗಿಂತ. ಆದರೆ ಒಂದು ಗಮನಿಸಬೇಕಾದ ವಿಷಯ ಏನಪ್ಪ ಅಂದರೆ, ರುಬೆಲ್ಲಾ ಸೋಂಕು ಲಕ್ಷಣ ಬಹುತೇಕ ಇದು ಮೀಸಲ್ಸ್ ಥರನೇ ಅಥವಾ ದಡರ ಥರ ಇದ್ದರೂ ಕೂಡ ಹೆಣ್ಣು ಮಕ್ಕಳು ಗರ್ಭವತಿಯಾದ ಸಂದರ್ಭದಲ್ಲಿ ಮೊದಲ ತ್ರೈಮಾಸಿಕದಲ್ಲಿ ರುಬೆಲ್ಲಾ ಸೋಂಕಿಗೆ ಏನಾದರೂ ಒಳಗಾದರೆ ಈ ಹೆಣ್ಣು ಮಗಳಿಗೆ ತಾಯಿಗೇನು ತೊಂದರೆ ಆಗಲ್ಲ. ಆದರೆ ಹುಟ್ಟುವ ಮಗು ಭ್ರೂಣ ಏನಿದೆ, ಭ್ರೂಣಕ್ಕೆ ಸೋಂಕಾಗಿ ಹುಟ್ಟುವ ಮಗು ಬಹು ಅಂಗವಿಕಲತೆಯಿಂದ ಹುಟ್ಟುತ್ತೆ. ಅದಕ್ಕೆ ನಾವು CRS ಅಂತ ಹೇಳ್ತೀವಿ, ಕಂಜೆನಿಟಲ್ ರುಬೆಲ್ಲಾ ಸಿಂಡ್ರೋಮ್. ಎಂಥ ನೆನೆಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ, ಆ ರೀತಿಯ ಮಗು ಹುಟ್ಟುತ್ತೆ. ತಲೆಬುರುಡೆ ಸಣ್ಣ ಆಗುತ್ತೆ, ಮಿದುಳು ಬೆಳೆಯೋದಿಲ್ಲ, ಮಕ್ಕಳು ಬುದ್ಧಿಮಾಂದ್ಯ ಆಗ್ತವೆ. ಕಣ್ಣಿನ ನರ ಸೆಲೆಯಾಗಿ ಬೆಳೆಯೋದಿಲ್ಲ, ಕುರುಡ ಆಗ್ಬೋದು. ಕಿವಿ ನರ ಬೆಳವಣಿಗೆ ಆಗಲ್ಲ, ಕಿವುಡ ಆಗ್ಬೋದು. ಹೃದಯ ಸಂಬಂಧಿ ತೊಂದರೆ ಆಗ್ಬೋದು, ಮೂಳೆಗಳ ಸವತೆ ಇರ್ಬೋದು. ಈ ರೀತಿಯ ಬಹು ಅಂಗವಿಕಲತೆಯಿಂದ ಹುಟ್ಟುತ್ತೆ. ಸೊ ಅದನ್ನು ನಾವು ತಡೆಗಟ್ಟೋದಕ್ಕೋಸ್ಕರ ನಾವು MR ಲಸಿಕೆಯನ್ನು ಕೊಡುವಂತಹದ್ದು 2 ಡೋಸ್ ಕೊಡ್ತೇವೆ. ಸರಿ. ನೀವು ಜಪಾನೀಸ್ ಎನ್ಸೆಫಲೈಟಿಸ್ ಕೂಡ ಔಷಧಿ ಕೊಡ್ತೀವಿ. ಈ ಕಾಯಿಲೆ ಬಗ್ಗೆ ಸ್ವಲ್ಪ ಮಾಹಿತಿ. ಜಾಪನೀಸ್ ಎನ್ಸೆಫಲೈಟಿಸ್ ಒಂದು ವೈರಸ್ ಇಂದ ಹರಡುವಂಥ ಕಾಯಿಲೆ. ಕ್ಯೂಲೆಕ್ಸ್ ಅನ್ನೋ ಸೊಳ್ಳೆಯಿಂದ ಬರುವಂಥ ಕಾಯಿಲೆ ಇದೆ. ಈ ಸೊಳ್ಳೆ ಗಟಾರದಲ್ಲಿ, ಕೊಳಚೆ ನೀರಿನಲ್ಲಿ ಬೆಳೆಯುತ್ತೆ, ಭತ್ತದ ಗದ್ದೆಗಳು, ಜಮೀನುಗಳಲ್ಲಿ ಬೆಳೆಯುತ್ತೆ. ಒಂದು ಹಂದಿಗಳಲ್ಲಿ ಅಥವಾ ಕುದುರೆಗಳಲ್ಲಿ ಅಥವಾ ಹಸುಗಳಲ್ಲಿ ವೈರಸ್ ಇರ್ಬೋದು. ಅಲ್ಲಿಂದ ಮನುಷ್ಯನಿಗೆ ಬರೋದಾದರೆ ಮನುಷ್ಯನಿಂದ ಮನುಷ್ಯನಿಗೆ ಟ್ರಾನ್ಸ್ಮಿಟ್ ಆಗಲ್ಲ. ಇದು ಪ್ರಾಣಿಗಳಿಂದ ಮನುಷ್ಯನಿಗೆ ಬರೋವಂಥದ್ದು. ಸೊ ಎಲ್ಲಿಂದ ಬರುತ್ತೆ? ಸೊಳ್ಳೆ ಕಚ್ಚಿದ ನಂತರ ಬರೋವಂಥದ್ದು. ಪ್ರಾಣಿಗಳಿಗೆ ಕಚ್ಚಿ ಅಲ್ಲಿಂದ ಮನುಷ್ಯನಿಗೆ ಕಚ್ಚಿದರೆ ಬರೋವಂಥದ್ದು. ಇಲ್ಲಿ ಸೋಂಕಿಗೆ ಒಳಗಾದ 90% ಜನಕ್ಕೆ ಏನೂ ರೋಗ ಲಕ್ಷಣಗಳಿಲ್ಲದೆ ತಾನೇ ಸರಿ ಹೋಗ್ತಾರೆ.
10% ಏನು ಸೋಂಕಿಗೆ ಒಳಗಾಗ್ತಾರೆ, ಯಾರಿಗೆ ರೋಗ ನಿರೋಧಕ ಶಕ್ತಿ ಇರೋಲ್ವೋ ಅಂಥ 10% ಮತ್ತೆ ನಾವು ಅವನ್ನು ಗಣನೆಗೆ ತಗೊಂಡಾಗ 50% ಅಂಗವಿಕಲತೆಗೊಳಗಾಗ್ತಾರೆ. ಅಂದರೆ ಮಿದುಳು ಜ್ವರ ಆಗುತ್ತೆ. ಇದು ಮುಖ್ಯವಾಗಿ ಆಗೋದು ಮಿದುಳಿಗೆ ಬಾಧಿಸೋದು ಮಿದುಳು ಜ್ವರ ಆಗುತ್ತೆ. ಹಾಗೂ 30% ಬದುಕು ಉಳಿಯುವವರಿಗೆ ಶಾಶ್ವತ ಅಂಗವಿಕಲ ಆಗುತ್ತೆ. 30% ಡೆತ್ ರೇಟ್ ಇದೆ ಇದರಲ್ಲಿ. ಜಾಪನೀಸ್ ಸ್ವಲ್ಪ ಸೀರಿಯಸ್ ಆದಂತ. ಎಸ್, ಅದಕ್ಕೋಸ್ಕರ ಲಸಿಕೆ ಕೊಡ್ತಾ ಇರೋಂಥದ್ದು. ಈಗ ಒಟ್ಟು ನಮ್ಮ ಲಸಿಕಾ ಕಾರ್ಯಕ್ರಮವನ್ನು ಗಮನಿಸಿದರೆ ಕೆಲವನ್ನ ಮತ್ತೆ ಕೊಡ್ತೀರಿ ನೀವು. ಈ ಮತ್ತೆ ಕೊಡೋದ್ರ ಉದ್ದೇಶಗಳೇನು ಸರ್? ದಿವಸ ಊಟ ಮಾಡಬೇಕಲ್ವಾ? ಯಾಕೆ? ನಮಗೆ ಶಕ್ತಿ ಬೇಕು. ಅದೇ ರೀತಿ ಲಸಿಕೆಗಳನ್ನು, ವಿಶೇಷವಾಗಿ ಪೋಲಿಯೋ ಲಸಿಕೆ ನಿರಂತರವಾಗಿ ರೋಗ ನಿರೋಧಕ ಶಕ್ತಿ ನಮ್ಮ ದೇಹದಲ್ಲಿ ಇರಬೇಕು ಅಂತಂದರೆ ಈ ಲಸಿಕೆಗಳ ಅಗತ್ಯತೆ ಇದೆ. ಹಾಗಾಗಿ ಆ ಲಸಿಕೆಗಳನ್ನು ನಿಯಮಿತವಾಗಿ ಮತ್ತು ನಿಗದಿತ ಅವಧಿಗೆ ನಾವು ಕೊಡ್ತಾ ಹೋಗ್ತೇವೆ. ಸರಿ. ಸಾಮಾನ್ಯರಲ್ಲಿ ಒಂದು ಪ್ರಶ್ನೆ ಇದೆ. ಕೆಲವು ಸಲ ಗರ್ಭಿಣಿ ಸ್ತ್ರೀಯರು ಅಥವಾ ಮಕ್ಕಳು ಹುಟ್ಟುವಾಗ ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಆಗಲೂ ಕೂಡ ಈ ರೀತಿಯ ಲಸಿಕಾ ಕಾರ್ಯಕ್ರಮಗಳು ಇರ್ತಾವ, ಹೇಗೆ ಸರ್? ಖಾಸಗಿ ಸಂಸ್ಥೆಗಳಲ್ಲೂ ಕೂಡ ನಿರಂತರವಾಗಿ ಲಸಿಕಾಕರಣಕ್ಕೆ ಅವರು ತಮ್ಮ ಬೆಂಬಲವನ್ನು ಕೊಟ್ಟಿದ್ದಾರೆ. ಅವರು ಕೂಡ ನಡೆಸ್ಕೊಂಡೇ ಬಂದಿದ್ದಾರೆ. ಆರೋಗ್ಯ ಇಲಾಖೆ ವ್ಯವಸ್ಥೆಯಲ್ಲಿ ಇರುವಂಥ ಲಸಿಕೆಗಳ ಜೊತೆಗೆ ಇನ್ನೊಂದಷ್ಟು ಲಸಿಕೆಗಳನ್ನು ಅವರು ಈಗಲೂ ಕೊಡ್ತಾ ಇದ್ದಾರೆ. ಒಂದು ವಿಶೇಷ ಏನಪ್ಪ ಅಂದರೆ ನಮ್ಮ ಲಸಿಕೆಗಳನ್ನು ಅವ್ರಿಗೂ ಕೊಡ್ಬೋದು, ನಾವು ಕೊಡ್ತೀವಿ ಕೂಡ. ಅವರು ಅದನ್ನು ಬಳಸ್ಕೊಳ್ಬೋದು. ಉದ್ದೇಶ ಏನಪ್ಪ ಅಂತಂದರೆ ಲಸಿಕೆಗಳು ಫಲಾನುಭವಿಗಳಿಗೆ ತಲುಪಬೇಕು. ಅವ್ರಿಗೆ ಇತಿಮಿತಿಯೊಳಗೆ ಅವರು ಅದಕ್ಕೆ ಶುಲ್ಕವನ್ನು ಕೂಡ ಪಡೆಯಬಹುದು. ಇತ್ತೀಚೆಗೆ ಒಂದು ಹೊಸ ಲಸಿಕೆಯನ್ನು ಕೂಡ ಪ್ರಾರಂಭ ಮಾಡುವುದರ ಬಗ್ಗೆ ಕೂಡ ಕೇಳಿದ್ದೇವೆ. ಇದು ಯಾವುದಕ್ಕೆ, ಯಾವ ಕಾಯಿಲೆಗೆ ಸರ್? ಇದು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಏನು ಹೇಳ್ತೀವಿ. ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅನ್ನೋದು ನಾವು ತಾಯಂದಿರಲ್ಲಿ, ನನ್ನ ಹೆಣ್ಮಕ್ಳನ್ನ ಬಹುತೇಕ ತಾಯಂದಿರಂತ ನಾನು ಸಂಬೋಧಿಸೋದಕ್ಕೆ ಇಷ್ಟಪಡ್ತೀನಿ. ತಾಯಂದಿರಲ್ಲಿ ಕಂಡುಬರುವ 2 ಮಾರಣಾಂತಿಕ ಅರ್ಬುದ ರೋಗ, ಅದು ಕ್ಯಾನ್ಸರ್ಗಳಲ್ಲಿ ಮೊದಲನೇದು ಸ್ತನದ ಕ್ಯಾನ್ಸರ್, ಎರಡನೇದು ಗರ್ಭಕೊರಳಿನ ಕಂಠದ ಕ್ಯಾನ್ಸರ್. ಸೊ ಇದು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಏನಿದೆ, ಗರ್ಭಕೊರಳಿನ ಕ್ಯಾನ್ಸರ್ಗೆ ಮೂಲ ಕಾರಣನೇ ಈ ವೈರಸ್. ಈ ಸಾವು ಸಂಭವಿಸುವ ಬಹುತೇಕ ತಾಯಂದಿರಿಗೆ ಈ ಹಿಂದಿನ ಕೂಡ ಅರಿವಿಲ್ಲದೆ ಇರೋದ್ರಿಂದ, ತುಂಬ ತಡವಾಗಿ ವರದಿ ಆಗೋದ್ರಿಂದ ಸಾವಿಗೆ ಸಂಭವಿಸ್ತಾರೆ. HPV ವ್ಯಾಕ್ಸಿನ್ ಬರ್ತಾ ಇದೆ. ನಾವು ಈ ವರ್ಷದಿಂದ 9 ರಿಂದ 14 ವರ್ಷದ ವಯೋಮಾನದ ಹೆಣ್ಣು ಮಕ್ಕಳಿಗೆ ನಮ್ಮ ರಾಷ್ಟ್ರೀಯ ಲಸಿಕಾ ಕಾರ್ಯಕ್ರಮದೊಳಗೆ ಬಹುತೇಕ ಅಳವಡಿಸಿಕೊಳ್ಳುವ ಎಲ್ಲ ಸಾಧ್ಯತೆಗಳು ಪ್ರಸ್ತುತ ವರ್ಷದಿಂದ ಇದೆ. ಮುಂದುವರಿದ ನಾನು ಹೇಳ್ತೀನಿ, ತಂದೆಯಾದವನಿಗೆ ಹೆಣ್ಮಕ್ಳಂದರೆ ಭಾಳ ಪ್ರೀತಿ ಒಂದು. ಎರಡನೇದು, ಸಹೋದರರು ಯಾರಿರ್ತಾರೆ ತಮ್ಮ ಸಹೋದರಿಯರಿಗೆ ಅವರು ಜೀವಮಾನದ ಉಡುಗೊರೆ ಏನಾದ್ರು ಕೊಡಬೇಕು ಅಂತ ಅನಿಸಿದ್ರೆ, ತಮ್ಮ ಸಹೋದರಿಗಾಗಲಿ ತನ್ನ ಮಗಳಿಗಾಗಲಿ ಯಾವುದೇ ತಂದೆ HPV ಲಸಿಕೆಯನ್ನು ಕೊಡೋದ್ರ ಮೂಲಕ ಕ್ಯಾನ್ಸರ್ ಮುಕ್ತ ಸಹೋದರಿ ಅಥವಾ ಕ್ಯಾನ್ಸರ್ ಮುಕ್ತ ಮಗಳನ್ನು ನಾವು ಸಮಾಜಕ್ಕೆ ಕೊಡ್ಬೋದು. ಆ ದೃಷ್ಟಿಯಿಂದ ಎಲ್ಲರೂ ಕೂಡ ಈ ಕಡೆ ಈ ದಿಸೆಯಲ್ಲಿ ಗಮನಿಸಲಿ ಹಾಗೂ ಅದನ್ನು ಅಳವಡಿಸ್ಕೊಳ್ಳಿ, ಬಳಸ್ಕೊಳ್ಳಿ ಅಂತ ನಾನು ಕೋರ್ತಿದ್ದೀನಿ. ಹಾಗೆ ಬರೀ ಹೆಣ್ಮಕ್ಳಲ್ಲ, ಗಂಡು ಮಕ್ಳಿಗೂ ಕೂಡ HPV ಲಸಿಕೆಯನ್ನು ಕೊಡಬಹುದು. 2 ಡೋಸ್ ಕೊಡಬೇಕಾಗತ್ತಿದೆ ಹೆಣ್ಮಕ್ಳಿಗೆ. ಒಟ್ಟಾರೆಯಾಗಿ ಹೇಳುದಿದ್ರೆ ಈ ಲಸಿಕಾ ಕಾರ್ಯಕ್ರಮದ ಬಗ್ಗೆ ಸಾರ್ವಜನಿಕರಿಗೆ ತಾವು ಏನು ಹೇಳಲಿಕ್ಕೆ ಇಷ್ಟ? ಲಸಿಕಾಕರಣದಿಂದ ನಾನು ಆಗಲೇ ಹೇಳಿದೆ 2 ರಿಂದ 3 ಮಿಲಿಯನ್ ಮಕ್ಕಳನ್ನು ನಾವು ರೋಗದಿಂದ, ಸಾವಿನ ದವಡಿಯಿಂದ ಆಚೆ ತರ್ತಾ ಇದ್ದೇವೆ. 1975 ಸಿಡ್ಬನ್ನು ನಾವು ದೇಶದಿಂದ ಹೊಡೆದೋಡಿಸಿದ್ದೀವಿ. 2011 ಪೋಲಿಯೋ ವರದಿನೇ ಆಗಿಲ್ಲ. ಈ ರೀತಿ ನಾವು ಈ ಬರುವ ಕೆಲವು ವರ್ಷಗಳ ಅಂತ್ಯದಲ್ಲಿ ಮೀಸಲ್ಸ್, ರುಬೆಲಾ, TB ಈ ದೇಶದಿಂದ ಹೊಡೆದೋಡಿಸೋ ಪರಿಸ್ಥಿತಿಗೆ ನಾವು ತಂದಿದ್ದೀವಿ. ಲಸಿಕಾಕರಣ 1ರಿಂದಲೇ ಮಕ್ಕಳಿಗೆ ಖರ್ಚು ಮಾಡುವಂಥ ಹಣ ಉಳಿತಾ ಇದೆ. ಅಪೌಷ್ಟಿಕತೆ ಬಳಲ್ತಿದ್ವು. ಈ ಲಸಿಕಾಕರಣದಿಂದ ಮಕ್ಕಳ ಆರೋಗ್ಯದಲ್ಲಿ ಗಣನೀಯವಾಗಿ ಅದು ಉತ್ತಮವಾಗಿದೆ. ಎಲ್ಲ ಸಂಸ್ಥೆಗಳಲ್ಲಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪ್ರತಿ ಗುರುವಾರ ಲಸಿಕಾಕರಣ ಇರುತ್ತೆ. ಹೊರವಲಯದಲ್ಲಿ ಮೊದಲನೇ ಮಂಗಳವಾರ ಅಥವಾ 2ನೇ ಮಂಗಳವಾರ ಲಸಿಕಾಕರಣ ಮಾಡ್ತಾರೆ. ಎಲ್ಲ ದೊಡ್ಡ ಆಸ್ಪತ್ರೆಗಳಲ್ಲಿ, ತಾಲೂಕು ಮಟ್ಟದ ಆಸ್ಪತ್ರೆ, ಜಿಲ್ಲಾ ಮಟ್ಟದ ಆಸ್ಪತ್ರೆ, ಸಮುದಾಯ ಕೇಂದ್ರಗಳಲ್ಲಿ ಪ್ರತಿದಿನ ಲಸಿಕಾಕರಣ ಇರುತ್ತೆ, ರಜಾ ದಿನಗಳನ್ನು ಹೊರತುಪಡಿಸಿ. ಸಾರ್ವಜನಿಕರು ಇದನ್ನು ಗಮನಿಸಬೇಕು. ಒಳ್ಳೆಯದು ಡಾಕ್ಟರ್ HR ತಿಮ್ಮಯ್ಯ ಅವರೇ. ಮುಖ್ಯವಾಗಿ ಈ ಲಸಿಕಾ ಸಪ್ತಾಹ ಅಂತ ಏನು ಆಚರಿಸ್ತಾ ಇದ್ದೀವಿ, ಜೊತೆಗೆ ಈ ಲಸಿಕಾ ಕಾರ್ಯಕ್ರಮ, ಲಸಿಕೆಯಿಂದ ಏನು ಉಪಯೋಗ ಇದೆ, ಜನರು ಯಾಕೆ ಇದಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅನ್ನೋದರ ಮಾಹಿತಿಯನ್ನು ನೀಡಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್. ಲಸಿಕಾ ಕಾರ್ಯಕ್ರಮ ಅತ್ಯಂತ ವಿಸ್ತೃತವಾದ ಕಾರ್ಯಕ್ರಮ. ಆದರೂ ಈ ಕಾಲಮಿತಿಯೊಳಗೆ ನನ್ನನ್ನು ಕರೆದು ಎಲ್ಲ ಕೇಳುಗರಿಗೆ ನನ್ನ ಅನಿಸಿಕೆಗಳನ್ನು, ಕಾರ್ಯಕ್ರಮದ ಬಗ್ಗೆ ಅರಿವನ್ನು ಮೂಡಿಸೋದಕ್ಕೆ ಸಹಾಯ ಮಾಡಿದ ತಮಗೂ ಕೂಡ ನಮಸ್ಕಾರ. ನಮಸ್ಕಾರ. ಇದುವರೆಗೆ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಲಸಿಕಾ ಸಪ್ತಾಹದ ಕುರಿತು ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ HR ತಿಮ್ಮಯ್ಯ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಸಂದರ್ಶಿಸಿದವರು ಸೂರ್ಯನಾರಾಯಣ ಭಟ್ PS.
ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.